ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಈಗ ಒಬ್ಬೊಬ್ಬರು ಹೊರಬರ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಮೊದಲ ಎಲಿಮಿನೇಷನ್ ಆಗಿ ಭವ್ಯಗೌಡ ಅವರು ಹೊರಗೆ ಬಂದಿದ್ದರು. ಈಗ ಎರಡನೇ ಎಲಿಮಿನೇಷನ್ ಕೂಡ ಆಗಿದೆ. ಮೊದಲು ಭವ್ಯಗೌಡ ಬಂದ ನಂತರ ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಂಥ ರಜತ್ ಅವರು, ಅಂದರೆ ರಜತ್ ಕಿಶನ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ರಜತ್ ಅವರ ಬಗ್ಗೆ ಹೇಳಬೇಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮತ್ತು ದರ್ಶನ್ ಅವರ ಕಟ್ಟ ಅಭಿಮಾನಿಯಾಗಿದ್ದರು. ಮತ್ತು ಅವರು ಹೆಸರಾಗಿದ್ದೇ ಅಗ್ರೆಸಿವ್ನೆಸ್ಸಿಂದ. ಯಾರನ್ನು ಕೇರ್ ಮಾಡ್ತಿರಲಿಲ್ಲ. ಸರಿ ತಪ್ಪನ್ನು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎನ್ನುವ ರೀತಿಯಲ್ಲಿ ಹೇಳ್ತಾಯಿದ್ರು. ಆಟವನ್ನು ಆಡ್ತಿದ್ರು, ಅಂದರೆ ಟಾಸ್ಕನ್ನು 100% ಪೂರೈಸ್ತಿದ್ರು ಅಥವಾ ಇನ್ವಾಲ್ವ್ ಆಗ್ತಿದ್ರು. ಅಂಥ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಸೀಸನ್ 11ರಿಂದ ಹೊರಗೆ ಬಂದಿದ್ದಾರೆ ಅಥವಾ ಎಲಿಮಿನೇಟ್ ಆಗಿದ್ದಾರೆ. ಈಗ 4 ಅಭ್ಯರ್ಥಿಗಳಿದ್ದಾರೆ. ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ಹನುಮಂತ. ಈ 4 ಪೈಕಿ ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ 6 ಜನರಲ್ಲಿ ಭವ್ಯಗೌಡವರು ಮೊದಲನೇದಾಗಿ ಹೊರಬಂದಿದ್ದಾರೆ. ಅವ್ರ ಜೊತೆ ಸುದೀಪ್ ಅವರು ಮಾತಾಡ್ತಿದ್ದಾರೆ. ಮಾತು ಮುಗಿದ ನಂತರ ಈಗ ಸೆಕೆಂಡ್ ಎಲಿಮಿನೇಷನ್ ಕೂಡ ಆಗಿದೆ. ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯ ಮುಖಾಂತರ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದರು. ಬಿಗ್ ಬಾಸ್ ಮನೆಯ ಹೊರಗಡೆ ಕೂಡ ಅವ್ರ ಬಗ್ಗೆ ನಾನಾ ತರಹದ ಟಾಕ್ ಇತ್ತು, ಹಾಗೆ ಹೀಗೆ ಅಂತ. ಅದೆಲ್ಲವಕ್ಕೂ ಕ್ಲಾರಿಫಿಕೇಷನ್ ಕೂಡ ಸಿಕ್ತು. ಅದು ಬಿಗ್ ಬಾಸ್ ಫೈನಲ್ ಟೈಮಲ್ಲಿ ಆದ್ದರಿಂದ ಅದು ಕೂಡ ರಜತ್ ಅವರಿಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಆಟದಲ್ಲಿ ಚೆನ್ನಾಗಿ ಆಡ್ತಿದ್ರು, ಆದರೆ ಅವರಿಗೆ ಹಿನ್ನಡೆ ಆಗಿದ್ದು ಅಂದರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಂದರೆ ಲೇಟಾಗಿ ಎಂಟ್ರಿ ಆಗಿದ್ದು ಅವರಿಗೆ ಒಂದು ಕಾರಣ ಇರ್ಬೋದು. ಭವ್ಯ ಜೊತೆ ಈಗ ರಜತ್ ಕಿಶನ್ ಅವರು ಹೊರಗೆ ಬಂದಿದ್ದಾರೆ. ಕ್ಯಾಪ್ಟನ್ ಆಗಿದ್ದರು. ಆಟವನ್ನು ತುಂಬ ಚೆನ್ನಾಗಿ ಆಡಿಸ್ಕೊಂಡು ಹೋಗಿದ್ದರು. ಅಂಥ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದು ಅಭಿಮಾನಿಗಳಲ್ಲಿ ಸ್ವಲ್ಪ ನಿರಾಶೆಯಾಗಿದೆ. ದರ್ಶನ್ ಕಟ್ಟ ಅಭಿಮಾನಿಯಾಗಿದ್ದರು. ಚೆನ್ನಾಗಿ ಆಟ ಆಡ್ತಿದ್ದಂಥ ರಜತ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದು ಮುಂದೆ ಯಾರು ಗೆಲ್ತಾರೆ ಅಂದರೆ ಇವತ್ತಿನ ಎಲಿಮಿನೇಷನ್ ಆಲ್ಮೋಸ್ಟ್ ಮುಗಿದಿದೆ. ನಾಳೆ ಮತ್ತೆ ಶೂಟ್ ಆಗುತ್ತೆ. ನಾಳೆಯಲ್ಲಿ ಹನುಮಂತ, ಉಗ್ರಂ ಮಂಜು, ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಬಿಗ್ ಫೈಟ್ ಇದೆ.